ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಆಪರೇಷನ್ ಸಿಂಧೂರ್ ನಂತರ ಭಾರತ ಸ್ಕಾಲ್ಪ್ ಮಿಸೈಲ್ಗಳ ಮೇಲೆ ದೊಡ್ಡ ನಿರ್ಧಾರ. ನಮಸ್ಕಾರ ಸ್ನೇಹಿತರೆ, ಭಾರತದ ವಾಯುಶಕ್ತಿ ಸಾಮರ್ಥ್ಯ ಇನ್ನಷ್ಟು ಬಲಿಷ್ಠವಾಗುವ ದಿಕ್ಕಿನಲ್ಲಿ ಮತ್ತೊಂದು ದೊಡ್ಡ ಹೆಜ್ಜೆ ಇಡಲಾಗಿದೆ. ಭಾರತ ಮತ್ತು ಫ್ರಾನ್ಸ್ ನಡುವೆ ಈಗ ಒಂದು ಮಹತ್ವದ ರಕ್ಷಣಾ ಒಪ್ಪಂದವು ಅಂತಿಮ ಹಂತದಲ್ಲಿದೆ. ಈ ಒಪ್ಪಂದದ ಮುಖ್ಯ ಉದ್ದೇಶ ಹೆಚ್ಚುವರಿ 100ಕ್ಕೂ ಹೆಚ್ಚು ಸ್ಕಾಲ್ಪ್ ಏರ್ ಲಾಂಚ್ಡ್ ಕ್ರೂಸ್ ಮಿಸೈಲ್ಸ್ಗಳ ಖರೀದಿ. ಈ ನಿರ್ಧಾರದ ಹಿಂದೆ ಇರುವ ಪ್ರಮುಖ ಕಾರಣ ಒಂದೇ: ಆಪರೇಷನ್ ಸಿಂಧೂರ್ನಲ್ಲಿ ಸ್ಕಾಲ್ಪ್ ಮಿಸೈಲ್ ತೋರಿಸಿದ ಯುದ್ಧ ಯಶಸ್ಸು. ಆಪರೇಷನ್ ಸಿಂಧೂರ್ ನೈಜ ಯುದ್ಧದಲ್ಲಿ ಸಾಬೀತಾದ ಶಕ್ತಿ. ಕಳೆದ ವರ್ಷ ನಡೆದ ಆಪರೇಷನ್ ಸಿಂಧೂರ್ ವೇಳೆ ಭಾರತೀಯ ವಾಯುಪಡೆ ತನ್ನ ರಫೇಲ್ ಫೈಟರ್ ಜೆಟ್ ಅನ್ನು ಬಳಸಿ ಸ್ಕಾಲ್ಪ್ ಕ್ರೂಸ್ ಮಿಸೈಲ್ಸ್ ಮತ್ತು ಬ್ರಹ್ಮೋಸ್ ಸೂಪರ್ಸಾನಿಕ್ ಮಿಸೈಲ್ಸ್ಗಳ ಮೂಲಕ ಪಾಕಿಸ್ತಾನದೊಳಗಿನ ಭಯೋತ್ಪಾದಕ ಕೇಂದ್ರಗಳ ಮೇಲೆ ನಿಖರ ದಾಳಿ ನಡೆಸಿತ್ತು. ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೈಬಾ, ಈ ಇಸ್ಲಾಮಿಕ್ ಉಗ್ರ ಸಂಘಟನೆಗಳ ಕಮಾಂಡ್ ಸೆಂಟರ್ಗಳು ಮುರಿದ್ಕೆ ಮತ್ತು ಭವಲ್ಪುರ್ ಪ್ರದೇಶಗಳಲ್ಲಿ ಸಂಪೂರ್ಣವಾಗಿ ನಾಶವಾಗಿದ್ದವು. ಅತ್ಯಂತ ಮುಖ್ಯವಾದ ವಿಷಯ ಏನು ಗೊತ್ತಾ? ಹಾರ್ಡನ್ಡ್ ಟಾರ್ಗೆಟ್ಸ್ ಕೂಡ ಡೆಸ್ಟ್ರಾಯ್ ಆಗಿವೆ. ಕೊಲ್ಯಾಟ್ರಲ್ ಡ್ಯಾಮೇಜ್ ಬಹಳ ಕಡಿಮೆ. ಪ್ರಿಸಿಷನ್ ಸ್ಟ್ರೈಕ್ ಡೀಪ್ ಇನ್ಸೈಡ್ ಎನಿಮಿ ಟೆರಿಟರಿ. ಪೈಲಟ್ ಸೇಫ್ ಹಾಗೂ ಏರ್ಕ್ರಾಫ್ಟ್ ಸೇಫ್. ಇದರಿಂದ ಭಾರತೀಯ ರಕ್ಷಣಾ ವ್ಯವಸ್ಥೆಗೆ ಒಂದು ಸ್ಪಷ್ಟ ಸಂದೇಶ ಸಿಕ್ಕಿತು. ಸ್ಕಾಲ್ಪ್ ಒಂದು ನಂಬಬಹುದಾದ ಡೀಪ್ ಸ್ಟ್ರೈಕ್ ವೆಪನ್ ಸಿಸ್ಟಮ್ ಆಗಿದೆ. ಸ್ಕಾಲ್ಪ್ ಮಿಸೈಲ್ ಅಂದ್ರೇನು? ಸ್ಕಾಲ್ಪ್ ಮಿಸೈಲ್ ಅನ್ನು ಯುರೋಪಿಯನ್ ಡಿಫೆನ್ಸ್ ಕಂಪನಿ MBDA ತಯಾರಿಸುತ್ತಿದೆ. UK-ನಲ್ಲಿ ಇದನ್ನು ಸ್ಟೋರ್ಮ್ ಶ್ಯಾಡೋ ಅನ್ನೋ ಹೆಸರಿನಿಂದ ಕರೆಯುತ್ತಾರೆ. ಇದೊಂದು ಲೋ ಅಬ್ಸರ್ವಬಲ್ ಲಾಂಗ್ ರೇಂಜ್ ಏರ್ ಲಾಂಚ್ಡ್ ಕ್ರೂಸ್ ಮಿಸೈಲ್ ಆಗಿದೆ. ಇದನ್ನು ಯಾವ ಗುರಿಗಳಿಗಾಗಿ ಬಳಸಲಾಗುತ್ತದೆ? ಬಂಕರ್ಸ್, ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ಸ್, ಅಂಡರ್ಗ್ರೌಂಡ್ ಫೆಸಿಲಿಟೀಸ್, ಸ್ಟೋರೇಜ್ ಡಿಪಾಟ್ಸ್ ಹಾಗೂ ಹಾರ್ಡನ್ಡ್ ಮಿಲಿಟರಿ ಸ್ಟ್ರಕ್ಚರ್ಸ್ಗಳ ಮೇಲೆ ಇದನ್ನು ಬಳಸಲಾಗುತ್ತದೆ. ಬ್ರೋಚ್ ವಾರ್ ಹೆಡ್ ಒಳಗೆ ನುಗ್ಗಿ ನಾಶ ಮಾಡುವ ತಂತ್ರಜ್ಞಾನ. ಸ್ಕಾಲ್ಪ್ ಮಿಸೈಲ್ನಲ್ಲಿ ಇದೆ ಒಂದು ವಿಶೇಷ ವಾರ್ ಹೆಡ್ ಸಿಸ್ಟಮ್, ಬ್ರೋಚ್ ಬಾಂಬ್ ರಾಯಲ್ ಆರ್ಡಿನೆನ್ಸ್ ಆಗ್ಮೆಂಟೆಡ್ ಚಾರ್ಜ್. ಇದು ಹೇಗೆ ಕೆಲಸ ಮಾಡುತ್ತೆ? ಮೊದಲು ರೀಇನ್ಫೋರ್ಸ್ಡ್ ಕಾಂಕ್ರೀಟ್ ಅನ್ನು ಪೆನೆಟ್ರೇಟ್ ಮಾಡುತ್ತೆ, ನಂತರ ಒಳಗೆ ಹೋಗಿ ಬ್ಲಾಸ್ಟ್ ಆಗುತ್ತೆ. ಅಂದರೆ ಹೊರಗಡೆ ಸ್ಫೋಟ ಅಲ್ಲ, ಒಳಗಡೆ ವಿನಾಶ, ಶತ್ರುಗಳ ಧ್ವಂಸ. ಸ್ಮಾರ್ಟ್ ಗೈಡೆನ್ಸ್ ಸಿಸ್ಟಮ್. ಸ್ಕಾಲ್ಪ್ ಮಿಸೈಲ್ ಬಳಸೋ ಗೈಡೆನ್ಸ್ ಸಿಸ್ಟಮ್ ಇನರ್ಷಿಯಲ್ ನ್ಯಾವಿಗೇಷನ್, GPS, ಟೆರೈನ್ ರೆಫರೆನ್ಸ್ ನ್ಯಾವಿಗೇಷನ್. ಇದರಿಂದ ಇದು ವೆರಿ ಲೋ ಆಲ್ಟಿಟ್ಯೂಡ್ನಲ್ಲಿ ಹಾರುತ್ತೆ, ರೆಡಾರ್ ಡಿಟೆಕ್ಷನ್ ತಪ್ಪಿಸುತ್ತೆ, ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳಿಂದ ತಪ್ಪಿಸಿಕೊಂಡು ಹೋಗುತ್ತೆ, ಟಾರ್ಗೆಟ್ಸ್ಗಳ ಮೇಲೆ ಸರ್ಜಿಕಲ್ ಪ್ರಿಸಿಷನ್ ಸ್ಟ್ರೈಕ್ ಮಾಡುತ್ತೆ. ಇದೊಂದು ಫೈರ್ ಆ್ಯಂಡ್ ಫರ್ಗೆಟ್ ಮಿಸೈಲ್ ಆಗಿದ್ದು ಒಮ್ಮೆ ಲಾಂಚ್ ಮಾಡಿದರೆ ಪೈಲಟ್ ಮತ್ತೆ ಕಂಟ್ರೋಲ್ ಮಾಡಬೇಕಾಗಿಲ್ಲ. ರೇಂಜ್ ಆ್ಯಂಡ್ ಸೇಫ್ಟಿ ಅಡ್ವಾಂಟೇಜ್. ಎಕ್ಸ್ಪೋರ್ಟ್ ವೇರಿಯಂಟ್ ಸ್ಕಾಲ್ಪ್ ರೇಂಜ್ ಸುಮಾರು 250 ಕಿಲೋಮೀಟರ್. ಇದರ ಅರ್ಥ ಏನು? ಏರ್ಕ್ರಾಫ್ಟ್ ಎನಿಮಿ ಏರ್ ಸ್ಪೇಸ್ ಒಳಗೆ ಹೋಗಬೇಕಾಗಿಲ್ಲ. ಎನಿಮಿ ಏರ್ ಡಿಫೆನ್ಸ್ ರೇಂಜ್ನಿಂದ ಹೊರಗಿನಿಂದಲೇ ಸ್ಟ್ರೈಕ್ ಮಾಡಬಹುದು. ಇದರಿಂದ ಪೈಲಟ್ ಸೇಫ್ಟಿ, ಏರ್ಕ್ರಾಫ್ಟ್ ಸರ್ವೈಬಲಿಟಿ ಹಾಗೂ ಸ್ಟ್ಯಾಂಡ್ ಆಫ್ ವಾರ್ಫೇರ್ ಕೇಪಬಿಲಿಟಿ ದೊರೆಯಲಿದೆ. ಇದು ನೇರವಾಗಿ ಭಾರತೀಯ ವಾಯುಪಡೆಗೆ ಡಾಕ್ಟರಿನ್ಗೆ ಮ್ಯಾಚ್ ಆಗುತ್ತೆ. ಸ್ಟ್ಯಾಂಡ್ ಆಫ್ ಪ್ರಿಸಿಷನ್ ವಾರ್ಫೇರ್. ಒಪ್ಪಂದದ ಮೌಲ್ಯ ಎಷ್ಟು? ಒಂದು ಸ್ಕಾಲ್ಪ್ ಮಿಸೈಲ್ನ ಅಂದಾಜು ಬೆಲೆ ಸುಮಾರು $3 ಮಿಲಿಯನ್. ಈ ಒಪ್ಪಂದದಲ್ಲಿ ಮಾತುಕತೆ ನಡೆಯುತ್ತಿರುವುದು 100ರಿಂದ 120 ಮಿಸೈಲ್ಸ್ಗಳ ಖರೀದಿ, ಹ್ಯೂಜ್ ಆಪರೇಷನಲ್ ಸ್ಟಾಕ್ ಪೈಲ್ ಹಾಗೂ ಲಾಂಗ್ ಟರ್ಮ್ ಕಂಬ್ಯಾಟ್ ರೆಡಿನೆಸ್. ಇದೊಂದೇ ಸ್ಕ್ವಾಡ್ರನ್ಗಲ್ಲ, ಮಲ್ಟಿಪಲ್ ರಫೇಲ್ ಸ್ಕ್ವಾಡ್ರನ್ಸ್ಗಳಿಗೆ ಸಾಕಾಗುವಷ್ಟು ಸ್ಟಾಕ್. ನೇವಲ್ ಏವಿಯೇಷನ್ಗೂ ಸಾಧ್ಯತೆ. ಇಲ್ಲಿ ಇನ್ನೊಂದು ದೊಡ್ಡ ಪಾಯಿಂಟ್ ಇದೆ ಸ್ನೇಹಿತರೆ. ಡಿಫೆನ್ಸ್ ಪ್ಲಾನರ್ಸ್ ಈಗ ನೇವಲ್ ಏವಿಯೇಷನ್ ಪ್ಲಾಟ್ಫಾರ್ಮ್ ಮೇಲೆ ಇಂಟಿಗ್ರೇಷನ್, ಮೆರಿಟೈಮ್ ಸ್ಟ್ರೈಕ್ ಕೇಪಬಿಲಿಟಿ ಹಾಗೂ ಸಿ ಬೇಸ್ಡ್ ಡೀಪ್ ಸ್ಟ್ರೈಕ್ ಆಪ್ಷನ್ಸ್ ಇದನ್ನು ಕೂಡ ಸೀರಿಯಸ್ಲಿ ಕನ್ಸಿಡರ್ ಮಾಡುತ್ತಿದ್ದಾರೆ. ಭಾರತ ಫ್ರಾನ್ಸ್ ಡಿಫೆನ್ಸ್ ಪಾರ್ಟ್ನರ್ಶಿಪ್. ಈ ಡೀಲ್ ಕೇವಲ ಮಿಸೈಲ್ ಖರೀದಿ ಅಲ್ಲ, ಇದು ಭಾರತ ಫ್ರಾನ್ಸ್ ನಡುವಿನ
ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಆಗಿದೆ. ಡಿಫೆನ್ಸ್ ಇಕೋಸಿಸ್ಟಮ್ ಕೊಲಾಬರೇಷನ್, ಜಾಯಿಂಟ್ ಡೆವಲಪ್ಮೆಂಟ್, ಇಂಡಸ್ಟ್ರಿಯಲ್ ಕೋಪರೇಷನ್, ಲಾಂಗ್ ಟರ್ಮ್ ಮಿಲಿಟರಿ ಇಂಟಿಗ್ರೇಷನ್. ರಫೇಲ್ ಜೆಟ್ಸ್ನ ನಂತರ ಸ್ಟಾಕ್ ಪೈಲ್ ಎಕ್ಸ್ಪ್ಯಾನ್ಷನ್. ಭಾರತದ ಸೆಕ್ಯೂರಿಟಿ ಆರ್ಕಿಟೆಕ್ಚರ್ನಲ್ಲಿ ಫ್ರಾನ್ಸ್ ಒಂದು ಕೋರ್ ಸ್ಟ್ರಾಟಜಿಕ್ ಪಾರ್ಟ್ನರ್ ಆಗಿ ಬೆಳೆದಿದೆ. ಸ್ಟ್ರಾಟಜಿಕ್ ಇಂಪ್ಯಾಕ್ಟ್. ಆಪರೇಷನ್ ಸಿಂಧೂರ್ ನಂತರ ಭಾರತಕ್ಕೆ ಒಂದು ಸ್ಪಷ್ಟ ಲೆಸನ್ ಸಿಕ್ಕಿದೆ. ಫ್ಯೂಚರ್ ವಾರ್ಸ್, ಪ್ರಿಸಿಷನ್ ವಾರ್ಸ್, ಡೀಪ್ ಸ್ಟ್ರೈಕ್ ಕೆಪಬಿಲಿಟಿ ಮ್ಯಾಂಡೇಟರಿ, ಸ್ಟ್ಯಾಂಡ್ ಆಫ್ ವೆಪನ್ಸ್ ಎಸೆನ್ಷಿಯಲ್, ಟೈಮ್ ಕ್ರಿಟಿಕಲ್ ಟಾರ್ಗೆಟ್ಸ್ ನ್ಯೂಟ್ರಲೈಸೇಷನ್ ಹಾಗೂ ಮಿನಿಮಮ್ ರಿಸ್ಕ್ ಮ್ಯಾಕ್ಸಿಮಮ್ ಡ್ಯಾಮೇಜ್. ಸ್ಕಾಲ್ಪ್ ಇದಕ್ಕೆ ಪರ್ಫೆಕ್ಟ್ ಆಗಿ ಫಿಟ್ ಆಗುತ್ತೆ. ಅದು ಡಿಟರೆನ್ಸ್ ಮತ್ತು ಪ್ರಿಸಿಷನ್ ವಾರ್ಫೇರ್ ನಡುವೆ ಒಂದು ಪವರ್ಫುಲ್ ಬ್ರಿಡ್ಜ್ ಆಗಿ ಕೆಲಸ ಮಾಡುತ್ತೆ. ಇದೊಂದು ಸಿಂಪಲ್ ರೀಸ್ಟಾಕಿಂಗ್ ಅಲ್ಲ ಸ್ನೇಹಿತರೆ, ಇದೊಂದು ಸ್ಟ್ರಾಟಜಿಕ್ ಕೆಪಬಿಲಿಟಿ ಎಕ್ಸ್ಪ್ಯಾನ್ಷನ್ ಆಗಿದೆ. ಈ ಒಪ್ಪಂದ ಫೈನಲ್ ಆದರೆ ಭಾರತೀಯ ರಫೇಲ್ ಸ್ಕ್ವಾಡ್ರನ್ಸ್ಗಳು ಡೀಪ್ ಸ್ಟ್ರೈಕ್ಗೆ ರೆಡಿಯಾಗುತ್ತದೆ. ಫ್ಯೂಚರ್ ನೇವಲ್ ಪ್ಲಾಟ್ಫಾರ್ಮ್ಸ್ ಹಾಗೂ ಸ್ಟ್ರೈಕ್ ಕೆಪಬಿಲಿಟಿ ದೊರೆಯುತ್ತದೆ. ಲಾಂಗ್ ರೇಂಜ್ ಪ್ರಿಸಿಷನ್ ವಾರ್ಫೇರ್ ಪರ್ಮನೆಂಟ್ ಡಾಕ್ಟರಿನ್ಗೆ ಒದಗಿಸುತ್ತದೆ. ಇಂಡಿಯಾಸ್ ಡಿಟರೆನ್ಸ್ ಪೋಸ್ಚರ್ ಸಿಗ್ನಿಫಿಕೆಂಟ್ಲಿ ಸ್ಟ್ರಾಂಗರ್. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಸ್ಕಾಲ್ಪ್ ಮಿಸೈಲ್ ಡೀಲ್ ಭಾರತದ ಏರ್ ಪವರ್ ಡಾಕ್ಟರಿನ್ನ ಅಪ್ಗ್ರೇಡ್ ಆಗಲಿದೆ. ಭಾರತ ಈಗ ಸ್ಪಷ್ಟ ಸಂದೇಶ ಕೊಡ್ತಿದೆ. ಫ್ಯೂಚರ್ ಕಾನ್ಫ್ಲಿಕ್ಟ್ಸ್ಗಳಲ್ಲಿ ಭಾರತ ಸ್ಟ್ಯಾಂಡ್ ಆಫ್ ಪ್ರಿಸಿಷನ್ ಸ್ಟ್ರೈಕ್ಸ್ನ ಮೂಲಕವೇ ಎನಿಮಿ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ ದಾಳಿ ಮಾಡಿ ನಾಶಪಡಿಸಲಿದೆ. ಡೀಪ್ ಸ್ಟ್ರೈಕ್, ಹೈ ಪ್ರಿಸಿಷನ್, ಲೋ ರಿಸ್ಕ್ ಹಾಗೂ ಹೈ ಡಿಟರೆನ್ಸ್ ಇದೇ ಫ್ಯೂಚರ್ ಇಂಡಿಯನ್ ಏರ್ ಪವರ್ ಸ್ಟ್ರಾಟಜಿ ಆಗಲಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.